ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಕಿಚನಲ್ಲಿ ಗ್ಯಾಸ್ ಸ್ಟವ್ನ. ಆ ಗ್ಯಾಸ್ ಸ್ಟವ್ನಲ್ಲಿ ಬರ್ನಲ್ಸ್ ಬ್ಲ್ಯಾಕ್ ಆಗೋಗಿ ಉರಿ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋಂಗಿದ್ರೆ ನಾನು ಇಲ್ಲಿ ತೋರಿಸುವಂತಹ ಟಿಪ್ಸನ್ನು ಉಪಯೋಗಿಸಿ ಬರ್ನಲ್ಸನ್ನು ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೇವಲ 10 ನಿಮಿಷದಲ್ಲೇ ಕ್ಲೀನ್ ಆಗೋಗುತ್ತೆ. ಅದೇ ರೀತಿ ಉರಿ ಸಹನೂ ಚೆನ್ನಾಗಿ ಬರುತ್ತೆ. ಬನ್ನಿ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕೋ ನೋಡಿಕೊಳ್ಳೋಣ. ಇಲ್ಲಿ ನಾನು ಎಕ್ಸ್ಪೈರಿ ಆಗಿರುವಂತಹ ಕೋಲ್ಡ್ ಟ್ಯಾಬ್ಲೆಟ್ಸ್ ಅಂತ ತಗೊಂಡಿದ್ದೀನಿ. ನೀವು ಎಕ್ಸ್ಪೈರಿ ಆಗದೆ ಇದ್ರೂ ಪರವಾಗಿಲ್ಲ, ಯಾವುದೇ ಟ್ಯಾಬ್ಲೆಟನ್ನು ಬೇಕಾದರೂ ಉಪಯೋಗಿಸ್ಬೋದು. ಇಲ್ಲಿ ನಾನು 4 ಟ್ಯಾಬ್ಲೆಟನ್ನು ತಗೊಂಡ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ನಾವು ಅಡುಗೆಯಲ್ಲಿ ಉಪಯೋಗಿಸುವಂತಹ ವೆನಿಗರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಬೌಲ್ಗೆ 1-2 ಟೇಬಲ್ ಸ್ಪೂನಷ್ಟು ವೆನಿಗರನ್ನು ಹಾಕ್ಕೊಂಬಿಡಿ. ವೆನಿಗರಲ್ಲಿ ನಾವು ಹಾಕಿರುವಂತಹ ಟ್ಯಾಬ್ಲೆಟ್ಸು ಸಂಪೂರ್ಣವಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಟ್ಯಾಬ್ಲೆಟ್ಸ್ ವೆನಿಗರಲ್ಲಿ ಕರಗಿದ ನಂತರ 2 ಟೀ ಲೋಟ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ, ಅಥವಾ ಬರ್ನಲ್ಸು ಮುಳುಗೋವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಎಲ್ಲ ನೀಟಾಗಿ ಸ್ಪೂನಲ್ಲಿ ಒಂದ್ಸಲ ಹಂಗೆ ಅಂದ್ಬಿಟ್ಟು ಬರ್ನಲ್ಸನ್ನು ಇದರಲ್ಲಿ ಹಾಕ್ಕೊಂಬಿಡಿ. ಬರ್ನಲ್ಸ್ ಈ ವಾಟರಲ್ಲಿ ಒಂದು 10 ನಿಮಿಷ ನೆನೆಯೋವರೆಗೂ ಬಿಡಿ ಫ್ರೆಂಡ್ಸ್. ನಾವು ಕೇವಲ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಬರ್ನಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗೋಗುತ್ತೆ. 10 ನಿಮಿಷ ನೆನೆಸ್ಕೊಂಡ ನಂತರ ಒಂದು ಟೂತ್ ಬ್ರಷ್ನ ಸಹಾಯದಿಂದ ಡಿಶ್ ವಾಶ್ ಬಾರನ್ನು ಉಪಯೋಗಿಸ್ಕೊಂಡು ನೀಟಾಗಿ ಉಜ್ಜಬೇಕು. ಹೋಲ್ಸ್ ಇರುವಲ್ಲಿ ನಾವು ಈ ಥರ ಟೂತ್ ಬ್ರಷಲ್ಲಿ ಉಜ್ಜೋದ್ರಿಂದ ಹೋಲ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಆಗೋಗುತ್ತೆ ಫ್ರೆಂಡ್ಸ್. ನಾವು ರೆಗ್ಯುಲರ್ ಆಗಿ ಈ ರೀತಿ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ ಫ್ರೆಂಡ್ಸ್. ಒಂದು ವಾರಕ್ಕೆ ಇಲ್ಲ 15 ದಿವಸಕ್ಕೆ ಒಂದ್ಸಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬರ್ನಲ್ಸಲ್ಲಿ ಜಾಸ್ತಿ ಜಿಡ್ಡು ಅನ್ನೋದು ಇರೋದಿಲ್ಲ. ಅದೇ ರೀತಿ ಉರಿ ಸಹನೂ ನಮಗೆ ಜಾಸ್ತಿ ಬರುತ್ತೆ. ಎಲ್ಲ ಬರ್ನಲ್ಸನ್ನು ಇದೇ ರೀತಿ ಟೂತ್ ಬ್ರಷಿಂದ ಕ್ಲೀನ್ ಮಾಡಿಬಿಡಿ. ನೋಡಿ ಎಷ್ಟೊಂದು ಡಸ್ಟ್ ಇದೆಯೋ, ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಮುಂಚೆ ಕಂಪೇರ್ ಮಾಡಿದ್ರೆ ನಾವು ವಾಶ್ ಮಾಡೋವಾಗೇ ನಮಗೆ ಹೋಲ್ಸ್ ಎಲ್ಲ ಎಷ್ಟು ನೀಟಾಗಿ ಗೊತ್ತಾಗ್ತಾ ಇದೆಯೋ. ಈಗ ಒಂದು ಕಾಟನ್ ಕ್ಲಾತಲ್ಲಿ ನೀಟಾಗಿ ವೆಟ್ಟೆಲ್ಲ ಹೋಗೋಂಗೆ ಒರೆಸ್ಕೊಂಬಿಡಿ. ಈ ಥರ ಒರೆಸ್ಕೊಂಡಾದ್ಮೇಲೆ ನೀಟಾಗಿ ಡ್ರೈ ಆಗೋವರೆಗೂ ಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹೋಲ್ಸ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ. ತುಂಬ ಈಸಿ, ಟೈಮನ್ನು ಜಾಸ್ತಿ ತಗೊಳ್ಳೋದಲ್ಲ. ಅದೇ ರೀತಿ ಇಂಗ್ರೀಡಿಯೆಂಟ್ಸ್ ಸಹನೂ ಮನೆಯಲ್ಲೇ ಇರುವಂತಹದ್ದು. ಸಾಧ್ಯ ಆದರೆ ನೀವು ಈ ರೀತಿ ಟ್ರೈ ಮಾಡಿ, ರಿಸಲ್ಟ್ ತುಂಬ ಚೆನ್ನಾಗಿದೆ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.